ಈಗ ತುಂಬ ಈಸಿ ವೇ ಅಂತಂದರೆ ನಾನು ರೀಲ್ಸ್ ಮಾಡಿದೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ದೋ ಲಿಪ್ಸಿಂಕ್ ಮಾಡಿದೆ, ಬಂದೆ ಅಂಥವ್ರನ್ನ ತುಂಬ ಜನ ಸೀರಿಯಲ್ ಇಂಡಸ್ಟ್ರಿಗೂ ಬಂದು ಹೀರೋ ಆಗಿ ಮೆರೆದು ಏನೇನಾದ್ರು ಅನ್ನೋದನ್ನು ನೋಡಿದ್ದೀವಿ. ನಿಮ್ಮ ಪ್ರಕಾರ ಆಕ್ಟರ್ ಆದವನು ಫೈನಾನ್ಷಿಯಲಿ ಸೆಟ್ಲ್ ಆಗೋದು ಕಷ್ಟನಾ? ಇಂಡಸ್ಟ್ರಿಗೆ ಬಂದು ನಾನು ದುಡಿತೀನಿ ಅಂತಂದರೆ ಇಮಿಡಿಯೇಟ್ ಆಗಿ ಈಗಿನ ಟೈಮಲ್ಲಂತೂ ತುಂಬ ಕಷ್ಟ. ಎಷ್ಟೋ ಕಡೆ ನೀವು ನೋಡಿರ್ಬೋದು, ಪೇಮೆಂಟ್ ಸಿಗದೆ ಮೀಡಿಯಾಗೆ ಬಂದು ಜಗಳ ಆಡಿ, ಅದೇ ಹೇಳಿದ್ನಲ್ಲ ನೀರಿನ ಮೇಲಿನ ಗುಳ್ಳೆ. ತುಂಬ ಜನ ಈ ಥರ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ಕೊಂಡು ತುಂಬ ಜನ ಆ ಥರ ವೈರಲ್ ಆದವರೆಲ್ಲ ಇವಾಗ ಅದಕ್ಕೋಸ್ಕರ ಯಾವ ಕೆಲಸನೂ ಮಾಡ್ಬೋದು, ಅದಲ್ಲೇನು ತಪ್ಪು? ಮಾಡ್ರಿ, ಒಳ್ಳೆ ಕೆಲಸ. ಏನು ಕತ್ತಿಂತೀರಾ? ಮೈ ಬಗ್ಸ್ ದುಡಿರಿ, ಯಾವ್ದಾರು ಮಾಡಿ. ರಾಜೇಶ್ ಒಬ್ಬ ಆಕ್ಟರ್, ಹೋಲ್ಸಮ್ ಆಕ್ಟರ್ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ವೇದಿಕೆ ಸಿಕ್ಕಿತು ನನಗೆ. ರಾಜೇಶ್ ಅವರೇ, ನಿಮ್ಮ ಪ್ರಕಾರ ಆಕ್ಟರ್ ಆದವನು ಫೈನಾನ್ಷಿಯಲಿ ಸೆಟ್ಲ್ ಆಗೋದು ಕಷ್ಟನಾ? ತುಂಬ ಕಷ್ಟನೇ, ಆ್ಯಕ್ಟಿಂಗ್ ಒಂದೇ ನಂಬ್ಕೊಂಡಿದ್ರೆ. ಅಲ್ಲ, ನಾನು ಏನಕ್ಕೆ ಈ ಕ್ವಶನ್ ಕೇಳಿದೆ ಅಂತ ಹೇಳಿದ್ರೆ, ಯಾರೋ ಒಬ್ಬರು ನಾನು ಆ್ಯಕ್ಟರ್ ಆಗಬೇಕು ಅಂತ ಬಂದಿರ್ತಾರೆ, ಬಟ್ ಅವರಿಗೆ ಗೊತ್ತಿರಲ್ಲ ಇದರ ಒಳಗಡೆ ಇರುವಂಥ ಕಷ್ಟಗಳು, ಅಥವಾ ಅದರ ಒಳಗಡೆ ಇರುವಂಥ ಸರ್ವೈವಲ್ಗೆ ಒಂದಷ್ಟು ಇದ್ದರೆ, ಆ್ಯಕ್ಟರ್ ಆಗಬೇಕು ಅಂತ ಪ್ರೂವ್ ಮಾಡೋಕ್ಕೆ ಒಂದಷ್ಟು ಕಷ್ಟಗಳಿದ್ದರೆ, ಫಿನಾನ್ಷಿಯಲಿ ಸ್ಟೆಬಿಲಿಟಿ ಇದೆಯಲ್ಲ, ಏನಾದರೂ 3 ಹೊತ್ತು ಊಟ ಮಾಡಲೇಬೇಕು. ಒಬ್ಬ ಆ್ಯಕ್ಟ್ರು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ದೇಹವನ್ನು ದಂಡಿಸ್ಬೇಕು. ಈ ಥರದ್ದಕ್ಕೆ ಅದಕ್ಕೆಲ್ಲ ಸ್ವಲ್ಪ ದುಡ್ಡುಗಳು ಬೇಕಾಗತ್ತೆ. ಖಂಡಿತ. ಅಂಥವ್ರಿಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಈಗಿನ ಟೈಮಲ್ಲಂತೂ ತುಂಬ ಬೇಕು. ಅಂದರೆ ಫೈನಾನ್ಷಿಯಲಿ ಸಪೋರ್ಟ್ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಇದನ್ನೇ ನಂಬ್ಕೊಂಡು ನಾನು ಜೀವನ ಮಾಡ್ತೀನಿ ಅನ್ನೋ ಥರ ಯಾರು ಬಂದರೆ, ಇನಿಷಿಯಲ್ ಸ್ಟೇಜಲ್ಲಿ ಅವನು ಯಾವುದೇ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ, ಅಂದರೆ ಮನೇಲಿ ಸಪೋರ್ಟ್ ಇಲ್ಲ, ನನಗೆ ಆಸ್ತಿ ಇಲ್ಲ, ನಮ್ಮಪ್ಪ ಏನೋ ದುಡಿಯಲ್ಲ, ಕಷ್ಟನೇ ತುಂಬಿಕೊಂಡಿದ್ದಾಗ ಇಂಡಸ್ಟ್ರಿಗೆ ಬಂದು ನಾನು ದುಡಿತೀನಿ ಅಂತಂದರೆ ಇಮಿಡಿಯೇಟ್ ಆಗಲ್ಲ. ಈಗಿನ ಟೈಮಲ್ಲಂತೂ ತುಂಬ ಕಷ್ಟ ಇದೆ. ಎಷ್ಟೋ ಕಡೆ ನೀವು ನೋಡಿರ್ಬೋದು, ಪೇಮೆಂಟ್ ಸಿಗದೆ ಮೀಡಿಯಾಗೆ ಬಂದು ಜಗಳ ಆಡಿ. ಹೌದು, ಈಗ ರೀಸೆಂಟಾಗಿ ಯಾವುದೋ ಒಂದು ಆಯ್ತಲ್ಲ. ಸೊ ಆ ಥರ ಎಲ್ಲ ಬಂದಾಗ ಅದು ರಿಪೀಟ್ ಆಗ್ತಾನೆ ಇರುತ್ತೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತ ಸರಿ ಹೋಗಲ್ಲ ಅದು. ಕೆಲವರು ಬಾಯ್ಬಿಟ್ಟು ಹೇಳ್ತಾರೆ, ಇನ್ನು ಕೆಲವರು ಸೈಲೆಂಟ್ ಆಗಿ ಹೇಳಲ್ಲ, ಸುಮ್ಮನಾಗ್ತಾರೆ. ಬಟ್ ನಾನು ಅದ್ರ ಒಳಗಡೆ ಹೋಗಿ ನಾನು ನೋಡಿದಾಗ ನನಗೂ ಅದು ಆಗಿದೆ, ಇಲ್ಲ ಅಂತಿಲ್ಲ. ಬಟ್ ನಾನು ಹೇಳಿದ್ನಲ್ಲ, ಸರ್ವೈವಲ್ಗೆ ಇಂಡಸ್ಟ್ರಿನೇ ನಂಬ್ಕೊಂಡು ಇನಿಷಿಯಲ್ ಸ್ಟೇಜಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಕೊಡೋ 100, 200, 500 ರೂಪಾಯಿಗೆ ತಿಂಗಳು ಪೂರ್ತಿ ದುಡಿಯೋಕ್ಕಾಗಲ್ಲ. ಯಾಕಂದರೆ ತಿಂಗಳ ಪೂರ್ತಿ ಶೂಟಿಂಗೇ ಆಗಲ್ವಲ್ಲ. ಹೌದು, ಎಸ್ಪೆಷಲಿ ಇನ್ ಸೀರಿಯಲ್ಸ್. ಆ ದುಡ್ಡು ನೀವು ಕರೆಕ್ಟಾಗಿ ನಿಮ್ಮ ಕೈಗೆ ಸೇರುತ್ತೆ ಅನ್ನೋದು ಕೂಡ ನಂಬಿಕೆ ಇಲ್ಲ. ಆ್ಯಂಡ್ ಇವನ್ ಸಿನಿಮಾದಲ್ಲೂ ಅಷ್ಟೇ. ಎಷ್ಟು ಅಂತ ನೀವು ಸಿನಿಮಾನ ನೀವು ದುಡ್ಡಿಲ್ಲದೆ ಕೆಲಸ ಮಾಡ್ತೀರಾ? ಸೀರಿಯಲ್ ದುಡ್ಡಿಲ್ಲದೆ ಕೆಲಸ ಮಾಡ್ತೀರಾ? ಹೌದು. ನೀವು ಓಡಾಡೋ ಖರ್ಚಿದು ದುಡ್ಡು ಕೊಡಲ್ಲ, ಬರೀ ಊಟ ಕೊಟ್ಟಿದ್ದೀನಲ್ಲ ಹೋಗಿ ಸುಮ್ಮನೆ ಅಂತಲೂ ಹೇಳುವಂಥ ಚಾನ್ಸಸ್ಗಳಿದ್ದಾವೆ. ಸೊ ಇನಿಷಿಯಲ್ ಸ್ಟೇಜು ತುಂಬ ಕಷ್ಟ. ಒನ್ಸ್ ನೀವು ರೆಕಗ್ನೈಸ್ ಆಗಿ ನಿಮಗೊಂದು ಒಳ್ಳೆ ಚಾನ್ಸ್ ಸಿಕ್ಕಾಗ, ಒಂದು ಒಳ್ಳೆ ಡೇಟ್ ಬಂದಾಗ, ಅಲ್ಲೂ ಕೂಡ ನಿಮಗೆ ಕಾಂಪ್ರಮೈಸ್ ಆಗಲೇಬೇಕಾಗತ್ತೆ. ಇನಿಷಿಯಲ್ ಸ್ಟೇಜಲ್ಲಿ ನಿಮಗೆ ದುಡ್ಡೇ ಇಂಪಾರ್ಟೆಂಟ್ ಆಗಲ್ಲ. ಅವಂಗೆ ಹೇಳೋದು, ನಿಂಗೆ ಚಾನ್ಸ್ ಬೇಕಾ ದುಡ್ಡು ಬೇಕಾ ಅಂತ ಕೇಳ್ತಾರೆ. ಹೌದು, ಆವಾಗ ಒಂದಷ್ಟು ಪೇಮೆಂಟ್ ಕಮ್ಮಿ ಮಾತುಕತೆ. ಆಬ್ವಿಯಸ್ಲಿ 100 ಇದ್ದಿದ್ದು 10 ರೂಪಾಯಿ ಬರುತ್ತೆ, 10 ರೂಪಾಯಿ ಇದ್ದಿದ್ದು 5 ರೂಪಾಯಿ ಬರುತ್ತೆ. ವರ್ಕ್ ಮಾಡಬೇಕು. ಯಾಕಂದರೆ ಇನಿಷಿಯಲ್ ಸ್ಟೇಜ್ ನಮಗೆ ರೆಕಗ್ನಿಷನ್ ಇಂಪಾರ್ಟೆಂಟೇ ಹೊರತು ಫೈನಾನ್ಷಿಯಲ್ ಬೇಕು ಇಲ್ಲ ಅಂತಿಲ್ಲ. ಬಟ್ ಅವ್ರು ಅದನ್ನು ಕನ್ಸಿಡರ್ ಮಾಡಲ್ಲ. ಕರೆಕ್ಟ್. ಸೊ ಈ ಥರದ್ದೆಲ್ಲ ಇದ್ದಾಗ, ಈಗ ಸೇವಿಂಗ್ಸ್ ಅಂತ ಬಂದಾಗ ತುಂಬ ಕಷ್ಟ ಇಂಡಸ್ಟ್ರಿ. ಬಟ್ ದಯವಿಟ್ಟು ಹೇಳ್ತೀನಿ, ಒಂದು ಇಂಡಸ್ಟ್ರಿಲಿ ನೀವು ಏನು ಕೆಲಸ ಮಾಡ್ತಿದ್ದೀರಾ ಇದ್ದಾಗ 10 ರೂಪಾಯಲ್ಲಿ ಅಟ್ಲೀಸ್ಟ್ ಒಂದು 2 ರೂಪಾಯಿನಾದ್ರು ಸೇವ್ ಮಾಡ್ಕೊಂಡು ಬನ್ನಿ. ಈಗ ನಮ್ಮದೇ ಅಷ್ಟೇ. ಈಗ ಸೀರಿಯಲ್ ಮುಗೀತು, ಸೀರಿಯಲ್ ಮುಗಿದ್ಮೇಲೆ ಆಲ್ಮೋಸ್ಟ್ ನಮಗೂ ಒಂದು 3-4 ಮಂತ್ಸ್ ಕೆಲಸ ಇಲ್ಲದೇ ಇರ್ಬೋದು. ಕೆಲವೊಬ್ಬರಿಗೆ ಇಮಿಡಿಯೇಟಾಗಿ ಸಿಗ್ಬೋದು. ಅಕಸ್ಮಾತ್ ಇಲ್ಲದೇ ಇದ್ದರೆ ವಾಟ್ ಈಸ್ ಯುವರ್ ಬ್ಯಾಕಪ್ ಪ್ಲಾನ್ ಬಿ ಅಂತೂ ಇರಲೇಬೇಕು. ಅದಕ್ಕೋಸ್ಕರ ಯಾವ ಕೆಲಸನೂ ಮಾಡ್ಬೋದು, ಅದಲ್ಲೇನು ತಪ್ಪು? ಮಾಡ್ರಿ, ಒಳ್ಳೆ ಕೆಲಸ. ಏನು ಕತ್ತಿಂತೀರಾ? ಮೈ ಬಗ್ಸ್ ದುಡಿರಿ, ಯಾವ್ದಾರು ಮಾಡಿ. ಯಾರು ನಿಮ್ಮನ್ನು ಇದು ಮಾಡಲ್ಲ, ಹೇಟ್ ಮಾಡಲ್ಲ ಯಾರೂ. ಕರೆಕ್ಟ್. ಆಮೇಲೆ ನಿಮ್ಮ ಕಷ್ಟಕ್ಕೆ ನೀವೇ ಅಳಬೇಕು, ಯಾರೂ ಬಂದು ಕಣ್ಣೀರಾಕಲ್ಲ. ಸೊ ನಾನು ಹೇಳೋದು, ಯಾವುದೂ ನಮ್ಮ ಜಗತ್ತಲ್ಲಿ ಕೆಟ್ಟ ಕೆಲಸ ಅನ್ನೋದೇನಿದೆ ಅದನ್ನು ಬಿಟ್ಟು ಒಳ್ಳೆ ಇದರಿಂದ ನೀವು ಏನು ದುಡಿತೀರಾ ಅದು ನಿಮ್ಮದೇ ದುಡ್ಡು. ಆ್ಯಂಡ್ ಅದು ಯಾವತ್ತೂ ಪರಮಾತ್ಮ ಮೆಚ್ತಾನೆ. ಇವಾಗೊಂದು ಸುಮ್ಮನೆ ನನಗೊಂದು ಕ್ಯೂರಿಯಸ್ ಆಗಿ ಒಂದು ಕೇಳಬೇಕು ಅಂತ ಅನಿಸ್ತಿದೆ. ಬಿಗ್ ಬಾಸ್ ಏನಾದರೂ ಆಫರ್ ಸಿಕ್ಕಿದ್ರೆ ರಾಜೇಶ್ ಧ್ರುವ ಅವರು ಹೋಗ್ತಾರಾ ಇಲ್ವಾ? ಡಿಪೆಂಡ್ಸ್. ಅಂದರೆ ಡಿಪೆಂಡ್ಸ್ ಅಂದರೆ ನಂಗೆ 1-2 ಸಲ ಬಂತು, ಇಲ್ಲ ಅಂತಲ್ಲ. ಬಟ್ ಆ ಟೈಮಲ್ಲಿ ಹೋಗುವಂಥ ಸಿಚುವೇಶನ್ ಇರಲಿಲ್ಲ. ಮತ್ತೊಂದೇನು ಅಂತಂದರೆ, ನಾನು ಯಾವುದು ಬೇಡ ಬೇಕು ಈ ಒಂದು ಮನಸ್ಥಿತಿಲಿಲ್ಲ. ನಾನು ಎಲ್ಲದೂ ಟ್ರೈ ಮಾಡೋಣ. ಇಟ್ಸ್ ಅ ಗುಡ್ ಶೋ. ಹೌದು, ಎಷ್ಟೋ ಜನಕ್ಕೆ ಜೀವನ ಮಾಡಿಕೊಟ್ಟಿದೆ. ಹೌದು. ನಿಮ್ಗೆ ಹೋಗೋ ಥರ ಮನಸ್ಥಿತಿ ಖಂಡಿತವಾಗ್ಲೂ ಯಾರು ಕೊಟ್ಟರು ನಾನು ಹೋಗಲ್ಲ ಅಂದ್ಕೊಂಡೆಲ್ಲ ಬೇರೆ ಕಡೆ ಹೇಳಿದವರೆಲ್ಲ ಹೋಗಿ ಕೂತ್ಕೊಂಡು ಬಂದಿದ್ದಾರೆ. ಹೌದು. ಅಂಥದ್ದೆಲ್ಲ ನಾನು ಕ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಒಂದು ಒಳ್ಳೆ ಅವಕಾಶ ಬಂದಾಗ ಖಂಡಿತವಾಗ್ಲೂ ನನಗೆ ಆ ಟೈಮಲ್ಲಿ ನನ್ನ ಒಂದು ಪರಿಸ್ಥಿತಿ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ನಾನು ಹೋಗ್ತೀನಿ.
ಇವಾಗ ರಾಜೇಶ್ ಧ್ರುವ ಅವರೇ, ನಿಮ್ಮ ಇಷ್ಟು ಲೈಫ್ ಎಕ್ಸ್ಪೀರಿಯನ್ಸಲ್ಲಿ ನೀವು ಇವಾಗಿನ್ನೂ ಆ್ಯಕ್ಟಿಂಗ್ ಬರಬೇಕು ಅಥವಾ ನಾನು ಸೀರಿಯಲ್ ಹೀರೋ ಆಗಬೇಕು, ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಬೇಕು, ಇನ್ನೊಂದು ನನಗೂ ಸಿನಿಮಾಗೆ ಎಂಟ್ರಿ ಆಗಬೇಕು ಅಂತ ಇರೋ ಯೂತ್ಗೆ ಅಥವಾ ಇವಾಗಿನ ಹುಡುಗರು ಅಥವಾ ಹುಡುಗಿರು ಯಾರು ಬರಬೇಕು ಅಂತ ಅಂದ್ಕೊಳ್ತಾರಲ್ಲ, ಅವ್ರಿಗೆ ನಿಮ್ಮ ಸಜೆಷನ್ಸ್ ಏನು ಹೇಳ್ತೀರಾ? ಬಿ ಪ್ರಾಕ್ಟಿಕಲ್. ಈಗ ತುಂಬ ಈಸಿ ವೇ ಅಂತಂದರೆ ನಾನು ರೀಲ್ಸ್ ಮಾಡಿದೆ, ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಯಾರ್ದೋ ಲಿಪ್ಸಿಂಕ್ ಮಾಡಿದೆ, ಬಂದೆ ಅಂಥವ್ರನ್ನ ತುಂಬ ಜನ ಸೀರಿಯಲ್ ಇಂಡಸ್ಟ್ರಿಗೂ ಬಂದು ಹೀರೋ ಆಗಿ ಮೆರೆದು ಏನೇನಾದರೂ ಅನ್ನೋದನ್ನು ನೋಡಿದ್ದೀವಿ ನಾವು. ಅದೇ ಹೇಳ್ತಾರಲ್ಲ, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಮೀಸೆ ತಿರುಗಿ ಹೋದವರೆಲ್ಲ ಮಣ್ಣಾದವರು, ಈ ಥರ. ಸೊ ಬಿ ಪ್ರಾಕ್ಟಿಕಲ್. ನೀರಿನ ಮೇಲಿನ ಗುಳ್ಳೆ ಥರ ಇದೆಲ್ಲ. ಅಂದರೆ ಒಂದು ನೈಟಲ್ಲೇ ಫೇಮ್ ಬರೋದು, ಅದರಿಂದ ನಾನು ಆ್ಯಕ್ಟಿಂಗಿಗೆ ಬರ್ತೀನಿ, ಮತ್ತೊಂದು ಬರ್ತೀನಿ, ಅದೆಲ್ಲ ನೀರಿನ ಮೇಲಿನ ಗುಳ್ಳೆ. ಈಗ ನಾನೇ ಹೇಳಿದೆ, ಇಲ್ಲಿವರೆಗೂ ನನ್ನ ಎಕ್ಸ್ಪೀರಿಯನ್ಸ್ ಬಂದು ಆವಾಗ ನಾನು ಇಂಡಸ್ಟ್ರಿ ಬಂದಾಗಿಂದ ಅಂತ ಕಂಪೇರ್ ಮಾಡಿದ್ರೆ 16 ವರ್ಷ, ಅಗ್ನಿಸಾಕ್ಷಿ ಸ್ಟಾರ್ಟ್ ಆಗಿ 12-13 ವರ್ಷ. ಈ ಥರದೆಲ್ಲ ಒಂದು ಹಾರ್ಡ್ ವರ್ಕ್ಗಳಿಂದನೇ ನಮಗೆ ಇವಾಗ ಕೆಲಸದ ಒಂದು ಇದಂತ ಬಂದಾಗ ಕಷ್ಟ ಆಗುತ್ತೆ. ಇನ್ನು ನೀವು ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಅದು ವರ್ಕ್ ಆಗಲ್ಲ. ಯಾಕಂದರೆ ಇಂಡಸ್ಟ್ರಿಗೆ ಅದರದ್ದೇ ಆದಂಥ ಸ್ಟ್ಯಾಂಡರ್ಡ್ಸ್ ಇದೆ. ಆ್ಯಕ್ಟರ್ಗೆ ಅದರದ್ದೇ ಆದಂಥ ಸ್ಟ್ಯಾಂಡರ್ಡ್ಸ್ ಇರಬೇಕು. ಯಾವತ್ತು ಟ್ರೈನಿಂಗ್ ಇದೆ. ರೀಲ್ ಮಾಡಿ ಇಂಡಸ್ಟ್ರಿಗೆ ಬಂದು ನಾನು ಆ್ಯಕ್ಟ್ರ್ ಆಗ್ತೀನಿ ಅಥವಾ ಆಗಬಹುದು, ಅವನಿಗೆ ಟ್ಯಾಲೆಂಟ್ ಇದ್ದರೆ ಖಂಡಿತವಾಗ್ಲೂ ಆಗ್ಬೋದು. ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಮಾಡಲಿ. ಈಗಿರೋವಂಥ ಒಂದು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ಅವನು ಇದನ್ನು ಮಾಡ್ಕೊಳ್ಳಿ. ಈ ಥರದಲ್ಲಿ ತುಂಬ ಜನ ಯೂಟ್ಯೂಬ್ ಕಾಮಿಡಿ ವಿಡಿಯೋಸು, ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿ ಅವರಿಗೆ ಅವ್ರದ್ದೇ ಆದಂಥ ಒಂದು ವೇದಿಕೆನ ಸೃಷ್ಟಿ ಮಾಡ್ಕೊಂಡು ಬಂದವರಿದ್ದಾರೆ. ನಾನು ಅವರಿಗಂತೂ ನಿಜವಾಗ್ಲೂ ಹೇಳ್ತೀನಿ, ಹ್ಯಾಟ್ಸ್ ಆಫ್. ಅಪ್ರಿಷಿಯೇಟ್, ನಿಜವಾಗ್ಲೂ ಅಪ್ರಿಷಿಯೇಟ್. ಸಿನಿಮಾನೂ ಮಾಡಿದ್ದಾರೆ, ಸಿನಿಮಾನು ಮಾಡ್ತಿದ್ದಾರೆ. ಹೌದೌದು, ಅವರಿಗಂತೂ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ. ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಕೂಡ. ಅವ್ರಿಗೆ ಅವಕಾಶ ಸಿಕ್ಕಿರಲ್ಲ. ಬಟ್ ಇನ್ನೂ ಕೆಲವರಿದ್ದಾರೆ ಅದ್ಭುತವಾದಂಥ ಪ್ರತಿಭೆಗಳು. ಅಯ್ಯೋ, ಕಣ್ಣಲ್ಲಿ ನೀರು ಬರುತ್ತೆ. ಮತ್ತು ಇನ್ನೊಂದು ರಾಜೇಶ್ವರ್, ನೀವು ಇವಾಗಷ್ಟೇ ಹೇಳಿದ್ರಿ ಸೋಷಿಯಲ್ ಮೀಡಿಯಾ ಏನಾಗ್ತಿದೆ, ಅದರಲ್ಲಿ ಒಂದಷ್ಟು ಜನ ಚೆನ್ನಾಗಿ ಯೂಸ್ ಮಾಡಿಕೊಂಡು ಚೆನ್ನಾಗಿ ಬೆಳೀತಾ ಇರೋರು ಇದ್ದಾರೆ, ಜೊತೆಗೆ ಒಂದು ಕ್ರಿಂಜ್ ಮಾಡಿಕೊಂಡು ಅಥವಾ ಏನೋ ಒಂದು ಸಡನ್ನಾಗಿ ಜನಕ್ಕೆ ಬೇಕಾಗಿರೋದು ಕ್ರಿಂಜ್, ಅದೇ ಪ್ರಾಬ್ಲಮ್ ಆಗ್ತದೆ. ಬಟ್ ಅಂದರೆ ರಾತ್ರಿ ಸ್ಟಾರ್ಗಳಾಗ್ತಾರೆ, ಒಂದೊಂದು ವೇದಿಕೆಯಲ್ಲಿ ಅವರನ್ನು ಕರೆಸ್ತಾರೆ, ಜಡ್ಜ್ಗಳಾಗಿರ್ತಾರೆ ಅಥವಾ ಚೀಫ್ ಗೆಸ್ಟ್ಗಳಾಗಿರ್ತಾರೆ. ಇಂಥದ್ದು ಬಗ್ಗೆ ನಿಮ್ಮ ಅಭಿಪ್ರಾಯ? ಅದೇ ಹೇಳಿದ್ನಲ್ಲ, ನೀರಿನ ಮೇಲಿನ ಗುಳ್ಳೆ. ತುಂಬ ಜನ ಈ ಥರ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ಕೊಂಡು ತುಂಬ ಜನ ಆ ಥರ ವೈರಲ್ ಆದವರೆಲ್ಲ ಇವಾಗ ಎಲ್ಲೆಲ್ಲಿದ್ದಾರೆ, ಏನೇನು ಆಗ್ತಿದ್ದಾರೆ. ಅವರೆಲ್ಲ ತುಂಬ ಫೇಮ್ ಬಂದಾಗ ಮೆರೆದು ಅಥವಾ ಅದನ್ನು ತಲೆಗೆ ಹಚ್ಕೊಂಡು ಮೆಂಟಲ್ ಆದವರು ತುಂಬ ಜನ ಇದ್ದಾರೆ. ಸೊ ಅದೆಲ್ಲ ತುಂಬ ಕಷ್ಟ. ಬಟ್ ಅವ್ರ ಮೆಂಟಲ್ ಸ್ಟೇಬಿಲಿಟಿನ ನಾವು ಅದನ್ನು ಜಡ್ಜ್ ಮಾಡೋಕ್ಕಾಗಲ್ಲ. ಬಟ್ ಅದು ಕುಗ್ಗಿದಾಗ ತುಂಬ ಅಂದರೆ ತುಂಬ ಡಿಪ್ರೆಷನ್ಗೆ ಹೊರಟೋಗ್ಬಿಡ್ತಾರೆ. ಅದನ್ನು ನೋಡೋದು ತುಂಬ ಬೇಜಾರಾಗುತ್ತೆ. ಈ ಜನನೂ ಅಷ್ಟೇ, ಸಿಕ್ಕಾಪಟ್ಟೆ ಅವ್ರನ್ನ ಸಪೋರ್ಟ್ ಮಾಡೋದು ಅಥವಾ ಅವ್ರ ವಿಡಿಯೋಸ್ನೆಲ್ಲ ಲೈಕ್ ಮಾಡ್ಕೊಂಡು ಕೂರೋದು. ಅವ್ರಿಗೆ ನೆಗೆಟಿವ್ ಆಗಿ ಬಂದರೂ ಅವ್ರು ಅದನ್ನು ಹೆಂಗೆ ಮಜಾ ಅಂತಂದರೆ ನೆಗೆಟಿವ್ ಕಮೆಂಟ್ಸ್ಗೋಸ್ಕರನೇ ಕಾಯ್ತಿರ್ತಾರೆ. ನಾನು ಕೆಲವೊಂದ್ಸಲ ಕಮೆಂಟ್ಸ್ ನೋಡಿದಾಗ ಉಗಿದು ಉಪ್ಪಿನಕಾಯಿ ಹಾಕಿರ್ತಾರೆ ಆ ಕಮೆಂಟ್ಸಲ್ಲಿ. ಬಟ್ ಆದ್ರೂ ಅವ್ರುಗಳು ಅದನ್ನು ಬೇಕಾದ್ರೆ ಪಿನ್ ಮಾಡ್ಕೊಂಡಿರ್ತಾರೆ, ಬಿಟ್ಟರೆ ಅದನ್ನು ಡಿಲೀಟ್ ಮಾಡೋದು ಮತ್ತೊಂದು ಮಾಡಲ್ಲ. ಅದು ಅವ್ರಿಗೆ ಒಂಥರ ಅದೇ ಹೇಳಿದ್ನಲ್ಲ, ಎನಿ ಪಬ್ಲಿಸಿಟಿ ಗುಡ್ ಪಬ್ಲಿಸಿಟಿ ಅನ್ನೋದು, ಅದನ್ನು ಅವ್ರು ತುಂಬ ಸ್ಟ್ರಾಂಗ್ ಆಗಿ ತೊಗೋತಾರೆ. ಬಟ್ ಅದನ್ನು ಡೌನ್ಫಾಲ್ ಆದಾಗಲೂ ಯಾಕೆ ತೊಗೊಂಡಿಲ್ಲ? ತುಂಬ ಜನ ಡಿಪ್ರೆಷನಿಗೆ ಯಾಕೆ ಹೋಗ್ತಾರೆ? ಅದು ನನಗೆ ಅರ್ಥ ಆಗಲ್ಲ. ಮಾಡ್ತೀರಾ, ಕಂಪ್ಲೀಟಾಗಿ ಹಾಗೆ ಮಾಡ್ಕೊಂಡು ಇದ್ಬಿಡಿ, ಹೋಗಿ ಸಾಯ್ಲಿ. ನಿಮ್ಮನ್ನು ನೋಡೋಕ್ಕೆ ಅಂತ ಒಂದಷ್ಟು ಜನ ಇದ್ದಾರೆ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಸಿಗ್ಬೋದು, ಇಲ್ಲ ಅಂತಿಲ್ಲ. ಬಟ್ ಡೌನ್ಫಾಲ್ ಆದಾಗ ಡಿಪ್ರೆಷನಿಗೆ ಹೋಗೋದಲ್ಲ, ಆದರೆ ಅವ್ರ ಲೈಫಿಗೆ ಅದು ಹಾರ್ಮ್ ಆಗುತ್ತೆ. ಸೊ ಅದನ್ನು ನೀವು ಹೇಗೆ ತೊಗೋಬೇಕು ಹಾಗೆ ತೊಗೊಂಡ್ರೆ ಒಳ್ಳೆಯದು. ಸೋಷಿಯಲ್ ಮೀಡಿಯಾ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿದ್ರೆ ಒಳ್ಳೆಯದು. ಸೂಪರ್. ಇವಾಗ ರಾಜೇಶ್ ಧ್ರುವ ಅವ್ರ ಲೈಫಲ್ಲಿ ಏನು ನಡೀತಿದೆ ಪ್ರೆಸೆಂಟು? ಭಾಗ್ಯಲಕ್ಷ್ಮಿ ಅನ್ನೋ ಒಂದು ಸೀರಿಯಲ್ನ ಮುಗಿಸಿ ಆಚೆ ಬಂದಾಯಿತು. 1159 ಎಪಿಸೋಡು. ಇಟ್ಸ್ ಅ ರೆಕಾರ್ಡ್ ಸೀರಿಯಲ್. ತುಂಬ ಖುಷಿ ಇದೆ, ನಾನು ಒನ್ ಆಫ್ ದಿ ಪಾರ್ಟ್ ಅಂತ ಹೇಳ್ಕೊಳ್ಳೋಕ್ಕೆ. ಪೀಟರ್ ಇಂದ ಒಂದಷ್ಟು ಅವಕಾಶಗಳು ಬರ್ತಾ ಇದ್ದಾವೆ ನಿಧಾನಕ್ಕೆ. ಪೀಟರ್ ಇವಾಗ ಅಮೆಝಾನ್ ಪ್ರೈಮಲ್ಲಿ ಇದಾಗ್ತಾ ಇದೆ. ಸೊ ಅದನ್ನು ಥಿಯೇಟ್ರಿಕಲಿ ತುಂಬ ಚೆನ್ನಾಗಾಯಿತು. ರಾಜೇಶ್ ಒಬ್ಬ ಆ್ಯಕ್ಟರ್, ಹೋಲ್ಸಮ್ ಆ್ಯಕ್ಟರ್ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ವೇದಿಕೆ ಸಿಕ್ತು ನನಗೆ. ಆಮೇಲೆ ನನ್ನ ಡೈರೆಕ್ಷನ್ ಸಿನಿಮಾ ಭೂತಂ ಪ್ರೇತಮ್ ಅಂತ ಒಂದು ತೆಲುಗು ಸಿನಿಮಾ ಮಾಡಿದ್ದೀನಿ, ಅದ್ರ ರಿಲೀಸ್ಗೋಸ್ಕರ ವೇಟಿಂಗಲ್ಲಿದ್ದೀನಿ. ಕನ್ನಡದಿಂದ ತೆಲುಗುಗೂ ಜಸ್ಟ್ ಒಂದು ಟ್ರೈ ಅಷ್ಟೇ, ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಆಗಿರುವಂಥದ್ದು. ಆ ಥರ ನಾನು ಇಂಡಸ್ಟ್ರಿ ಬಿಟ್ಟು ಹೋದೆ, ಅದೆಲ್ಲ ಸುಳ್ಳು. ಎಕ್ಸ್ಪೆಂಡ್ ಮಾಡ್ಕೊಳ್ಳೋಣ, ನಮ್ಮ ಪ್ರೊಫೈಲ್ನ ಎಕ್ಸ್ಪೆಂಡ್ ಮಾಡ್ಕೊಳ್ಳೋಣ ಅಷ್ಟೇ. ಸೊ ಹಾಗಾಗಿ ಕನ್ನಡದಲ್ಲೇ ಬೆಳಿಬೇಕು ಅನ್ನೋ ಒಂದು ಆಸೆನೂ ಕೂಡ ಇದೆ. ಖಂಡಿತವಾಗ್ಲೂ ಏನೇನು ಅವಕಾಶಗಳು ಬರ್ತವೆ, ಯಾವುದು ಬಿಡಬಾರ್ದು ಅನ್ನೋದು ಒಂದಿದೆ. ಒಂದು ಒಳ್ಳೆ ಅವಕಾಶ, ಒಂದು ಒಳ್ಳೆ ಸಬ್ಜೆಕ್ಟ್ ಏನು ನಾನು ಹುಡುಕ್ತಾ ಇದ್ದೆ, ಅದು ಬರ್ತಾ ಇದೆ. ಸೂಪರ್. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳಿಗೂ ಆಲ್ ದಿ ಬೆಸ್ಟ್ ಮಾಸ್ಕ್ ಮ್ಯಾನ್ ಕಡೆಯಿಂದ. ಥ್ಯಾಂಕ್ ಯು.
ನಿಮ್ಮ ಶೋಗೂ ನಾನು ವೇಟ್ ಮಾಡ್ತಾ ಇದ್ದೆ ನಿಮ್ಮ ಪ್ರೊಮೋ ನೋಡಿದಾಗಿಂದ. ಬಟ್ ಇಲ್ಲಿ ಇದ್ದೀನಿ ಅಂತಂದರೆ ಖುಷಿ ಆಗ್ತಾ ಇದೆ. ಅಲ್ಲ ಫಸ್ಟಿಗೆ ಅಷ್ಟೆಲ್ಲ ತರಲೆ ಮಾಡಿದ್ರಿ ಬಟ್ ತುಂಬ ಎಂಜಾಯ್ ಮಾಡಿದ್ವಿ. ಒಂದಷ್ಟು ನಿಮ್ಮ ಲೈಫ್ ಎಕ್ಸ್ಪೀರಿಯೆನ್ಸ್ನ ಹೇಳ್ತಾ ತಮಾಷೆ ಹರಟೆಗಳನ್ನು ಮಾಡ್ತಾ ಒಂದಷ್ಟು ವಿಚಾರಗಳನ್ನು ಜನರಿಗೂ ಕನ್ವೆ ಮಾಡ್ತಾ ಅದು ಯಾರಿಗೂ ಒಂದಷ್ಟು ಉಪಯೋಗ ಆಗಲಿ ಅನ್ನೋದು ನನ್ನ ಭಾವನೆ. ಖಂಡಿತ ಉಪಯೋಗ ಮಾಡಿಕೊಂಡ್ರೆ ಅವರ ಒಂದು ಖುಷಿ. ಹೌದು, ಉಪಯೋಗ ಆಗಿಲ್ಲ ಅಂದ್ರೂ ತೊಂದರೆ ಇಲ್ಲ. ನನಗೊಂದು ಹೇಳ್ಕೊಳಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಶೋಗೆ ಬಂದು ನಮ್ಮ ಶೋದ ಒಂದು ಪಾರ್ಟ್ ಆಗಿರೋದಕ್ಕೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದಿಷ್ಟು ನಿಮ್ಮ ಪ್ರೀತಿಯ ರಾಜೇಶ್ ಧ್ರುವ ಅವರ ಲೈಫ್ ಜರ್ನಿ. ಅದನ್ನು ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡಿದ್ದೀವಿ. ಇಂಥದ್ದೇ ಲೈಫ್ ಜರ್ನಿಗಳ ನಿಮಗೆ ನೋಡಬೇಕು ಅಂತ ಇದ್ದರೆ ನಮ್ಮ ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಯ್, ನಮಸ್ಕಾರ. ನಾನು ರಾಜೇಶ್ ಧ್ರುವ ಮಾತಾಡ್ತಾ ಇದ್ದೀನಿ. ಇವತ್ತು ನಾನಿದ್ದೀನಿ ಮಾಸ್ಕ್ ಮ್ಯಾನ್ ಶೋ ಅಲ್ಲಿ. ಮಾಸ್ಕ್ ಮ್ಯಾನ್ ಶೋ ಅಂತ ಬಂದಾಗ ಒಂಥರ ಹೊಸ ಥರ ಕಾನ್ಸೆಪ್ಟ್ ಅಲ್ಲ ಇದು, ಯಾರು ಮಾಡದೇ ಇರೋ ಶೋ. ಈ ಥರ ಮಾಸ್ಕ್ ಮ್ಯಾನ್ ಒಬ್ಬರು ನನಗೆ ಕರೀತಿದ್ದಾರೆ ಅಂತಂದಾಗ ಒಂಥರ ಭಯ ಆಯಿತು, ಏನಪ್ಪ ಇದು ಹಿಂಗಿರುತ್ತಾ ಶೋ, ಹೆಂಗಿರುತ್ತೆ ಅಂತ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬರು ಲೈಫ್ ಸ್ಟೋರಿನ, ಅವರ ಒಂದು ಮೆಮೊರೀಸ್ನ ಅಥವಾ ಎಕ್ಸ್ಪೀರಿಯನ್ಸ್ನ ಮೆಲುಕು ಹಾಕೋದಕ್ಕೆ ಅಥವಾ ಇನ್ನೊಬ್ಬರಿಗೆ ಅದನ್ನು ಇನ್ಸ್ಪೈರ್ ಮಾಡೋದಕ್ಕೆ ಒಂದು ಶೋ ಬರ್ತಾ ಇದೆ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಅದೇ ಮಾಸ್ಕ್ ಮ್ಯಾನ್ ಶೋ. ಹಾಗೆ ಈ ಪಾಡ್ಕಾಸ್ಟ್ ಬೈ ಮಾಸ್ಕ್ ಮ್ಯಾನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ, ನಿಮಗೆ ಎಲ್ಲ ಅಪ್ಡೇಟ್ಗಳು ಬರ್ತಿರ್ತವೆ. ಥ್ಯಾಂಕ್ ಯು.